ವಿಕ್ರಮಗೌಡ ಎನ್ಕೌಂಟರ್ಗೆ ಕಸ್ತೂರಿ ರಂಗನ್ ವಿರೋಧಿ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸರ್ಕಾರ ಈ ರೀತಿ ಮಾಡಿದೆ, ನಕಲಿ ಎನ್ಕೌಂಟರ್ ಮಾಡಿದೆ. ನಾನು ನಿನ್ನೆ ಕೂಡ ಕ್ಲಾರಿಫೈ ಮಾಡಿದ್ದೇನೆ, ಇದು ನಕಲಿ ಎನ್ಕೌಂಟರ್ ಅಲ್ಲ. ಕಳೆದ 20 ವರ್ಷದಿಂದ ಏನು ವಿಕ್ರಮಗೌಡನ ಆಕ್ಟಿವಿಟಿಗಳನ್ನು ಮಾನಿಟರ್ ಮಾಡಿದ್ದಾರೆ. ಅವರು ಯಾವ್ಯಾವ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು, ಜನವಿರೋಧಿ ಕೆಲಸಗಳು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಅದನ್ನು ಎಲ್ಲ ರೀತಿಯ ಮಾಹಿತಿಗಳು ಕೂಡ ಇದೆ. ನಾನು ನಿನ್ನೆನೂ ಹೇಳಿದೆ, ಸುಮಾರು 60ಕ್ಕೂ ಹೆಚ್ಚು ಕೇಸ್ಗಳು ಅವ್ರ ಮೇಲಿದ್ದಾವೆ ಮತ್ತು ಅವರು ಅನ್ಲಾಫುಲ್ ಆಗಿ ಅಥವಾ ಪರ್ಮಿಷನ್ನು ಲೈಸೆನ್ಸುಗಳು ಇಲ್ಲದೇನೆ ಫೈರ್ ಆರ್ಮ್ಸ್ ಎಲ್ಲ ಕ್ಯಾರಿ ಮಾಡ್ತಿದ್ರು, ಮೆಷಿನ್ ಗನ್ನು ಅಂಥದ್ದೆಲ್ಲ ಅಂತ. ಅದರಲ್ಲಿ ನಕ್ಸಲ್ ಕ್ಯಾಟಗರಿಗೆ ಬಂದಿದ್ದಾರೆ ಅವರು. ಹಾಗಾಗಿ ನಕ್ಸಲ್ಲು ನಿಗ್ರಹ ಮಾಡೋದಕ್ಕೇನೆ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅದಕ್ಕಾಗಿ ಒಂದು ಫೋರ್ಸನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಒರಿಸ್ಸಾದಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು ನಕ್ಸಲ್ ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತಾನೆ ಕ್ರಿಯೇಟ್ ಮಾಡಿದ್ದೀವಿ. ಅದಕ್ಕಾಗಿ ಈ ಘಟನೆಗಳು ನಡೆದಿದೆ ವಿನಃ ಬೇರೆ ಯಾವುದೇ ರೀತಿಯಲ್ಲಿ ನಡೆದಿಲ್ಲ. ಪ್ರಗತಿಪರರು ಈ ರೀತಿ ಟೀಕೆ ಮಾಡ್ತಿರೋರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಕ್ಸಲಿಸಮ್ ನಿಲ್ಬೇಕು ಅನ್ನುವಂಥದ್ದು ಇದೆ, ಇಂಥವ್ರಿಗೆ ಇಂಥ ಎನ್ಕೌಂಟರ್ಗಳನ್ನ ಅಲ್ಲ, ಅವರೇ ಹೇಳಿದ್ದಾರೆ. ಅವರೇ ಪ್ರಗತಿಪರ ಚಿಂತಕರು ಅಂತ ಏನು ಹೇಳಿ ಇವತ್ತು ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅವರೇ ಅಪೀಲ್ ಮಾಡ್ಕೊಂಡಿದ್ದಾರೆ, ಸರೆಂಡರ್ ಆಗಿ ನೀವು ಅಂತ. ಅಂದ್ರೆ ಅವ್ರಿಗೂ ಅಕ್ಸೆಪ್ಟ್ ಮಾಡಿದ್ರಲ್ಲ ಇದು ಸರಿ ಇಲ್ಲ ಅಂತ. ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಇದು ಸರಿ ಇಲ್ಲ, ನೀವು ಸರೆಂಡರ್ ಆಗಿ ಪ್ರತಿಭಟನೆ ಮತ್ತೊಂದು ಮಾಡೋದಕ್ಕೆ ಯಾರು ತಕರಾರಿಲ್ಲಪ್ಪ, ನೀವು ನ್ಯಾಯಯುತವಾಗಿ ಪ್ರತಿಭಟನೆ ಬಂದು ಸಮಾಜದಲ್ಲಿ ಮಾಡಿ, ನೀವು ಈ ನಕ್ಸಲಿಸಮ್ ಅನ್ನೋದಕ್ಕೆ ನೀವು ಸೇರಬೇಡಿ ಅಂತ ಅವರೇ ಅಪೀಲ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಮನವಿ ಮಾಡೋದಿಷ್ಟೇ, ಅವರನ್ನು ಯಾರು ಈಗ ಇನ್ನೂ ನಕ್ಸಲರಾಗಿ ಇದ್ದಾರೆ ಅವರಿಗೆ ಮುಖ್ಯವಾಹಿನಿಗೆ ತರೋದಕ್ಕೆ ತಮ್ಮ ಪ್ರಯತ್ನ ಕೂಡ ಭಾಳ ಸೀರಿಯಸ್ ಆಗಿ ಮಾಡಿ ಅಂತೇಳಿ ನಾನು ಕೇಳ್ತೇನೆ. ಯಾಕೆಂದರೆ ಹಿಂದೆ ನಮ್ಮ ಜಿಲ್ಲೆನಲ್ಲಿ ಆಂಧ್ರ ಬಾರ್ಡರ್ನಲ್ಲಿ ಪೀಪಲ್ಸ್ ವಾರ್ ಗ್ರೂಪ್ ಅಂತ PWDG ಅಂತ ಹೇಳಿ ಒಂದು ಗ್ರೂಪ್ ಇತ್ತು. ಅವರು ಇದೇ ರೀತಿ ನಕ್ಸಲಿಸಮ್ನಲ್ಲಿ ಅವರು ತೊಡಗಿಕೊಂಡಿದ್ರು. ಯಾರು ಜನರು ಅನುಕೂಲಸ್ಥರಿದ್ದಾರೆ ಅವ್ರ ಹತ್ರ ಹೋಗಿ ಹಣ ಕೇಳೋದು, ಅವರ ಜಮೀನಿಗೆ ಹೋಗಿ ಬೇಲಿ ಹಾಕೋದು, ಬಡವರಿಗೆ ಕೊಡೋದು, ಈ ಥರ ಎಲ್ಲ ಮಾಡ್ತಾ ಇದ್ರು. ಅದು ಮಿತಿಮೀರಿ ಪೊಲೀಸ್ನವ್ರನ್ನ ಕೊಲ್ಲೋದು. ಪಾವಗಡದಲ್ಲಿ ಸುಮಾರು ಜನ ಕೊಂದುಬಿಟ್ರು. ಆ ಸಂದರ್ಭದಲ್ಲಿ ನಾವೆಲ್ಲ ಅಪೀಲ್ ಮಾಡಿಕೊಂಡು ಅದೆಲ್ಲ ಅಂತ ಭಾಳ ಜನ ಸರೆಂಡರ್ ಆದರು. ವೆಂಕಮ್ಮನಹಳ್ಳಿ ಘಟನೆ ಭಾಳ ಜನ ಸರೆಂಡರ್ ಆದರು. SM ಕೃಷ್ಣ ಅವರಿದ್ದಾಗ ಇಲ್ಲೇ ನಮ್ಮ ಕೃಷ್ಣ ಆಫೀಸ್ ಇದೆಯಲ್ಲ, ಅಲ್ಲೇನೆ ಅವರು ಬಂದು ಸುಮಾರು ಜನ, 100 ಜನ ಬಂದು ಅವರ ಫೈರ್ ಆರ್ಮ್ಸ್ನೆಲ್ಲ ಸರೆಂಡರ್ ಮಾಡಿದ ಘಟನೆ ಇದೆ. ಅದೇ ರೀತಿ ನನ್ನ ಈ ಪ್ರಗತಿಪರ ಚಿಂತಕರು ಅವರೆಲ್ಲ ಸಹಾಯ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ತರೋಕ್ಕೆ ಪ್ರಯತ್ನ ಮಾಡಿದ್ರೆ ಭಾಳ ಒಳ್ಳೆಯದು ಅಂತೇಳಿ ಹೇಳಕ್ಕೆ ಬಯಸ್ತೀನಿ. ಎಕ್ಸಿಟ್ ಪೋಲ್ಗಳಲ್ಲಿ 2 ಸ್ಟೇಟ್ಗಳಲ್ಲಿ NDA ಅಧಿಕಾರಕ್ಕೆ ಬರುತ್ತೆ ಅಂತ ಬಹುತೇಕ ಎಕ್ಸಿಟ್ ಸರ್ವೆಗಳು ಹೇಳ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ? ಅಲ್ಲ, ಎಕ್ಸಿಟ್ ಪೋಲ್ಗಳು ಮಿಕ್ಸ್ಡ್ ಇದ್ದಾವೆ, ಒಂದೇ ಕಡೆ ಇಲ್ಲ. ಈಗ ಕೆಲವು ಮಹಾವಿಕಾಸ್ ಅಘಾಡಿಗೆ 162 ಸೀಟ್ ಕೊಟ್ಟಿದ್ದಾವೆ, ಅವರಿಗೆ 128 ಸೀಟ್ ಕೊಟ್ಟಿದ್ದಾವೆ. ಇನ್ನು ಕೆಲವು ಅವರಿಗೆ ಮೆಜಾರಿಟಿ ಕೊಟ್ಟಿದ್ದಾರೆ, 140 120 ಹಿಂಗೆಲ್ಲ ಕೊಟ್ಟಿದ್ದಾರೆ. ಅಲ್ಲೇ ಡಿವೈಡೆಡ್ ಆಗೋಗಿದೆ, ನಮ್ಮ ಸರ್ವೆಗಳಲ್ಲೇನೇ ಡಿವೈಡ್ ಆಗೋಗಿದೆ. ಅದರಿಂದ ಯಾವುದನ್ನ ನಿಖರವಾಗಿ ಹೇಳಕ್ಕೆ ಬರೋದಿಲ್ಲ. ಆದರೆ ಗ್ರೌಂಡ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ, ಜನ ಬೇಸತ್ತಿದ್ದಾರೆ. ಭ್ರಷ್ಟಾಚಾರದ ಸರ್ಕಾರ ಮತ್ತು ಭಾಳಷ್ಟು ಕಾರಣಗಳಿದ್ದಾವೆ. ಉದಾಹರಣೆಗೆ ಆ್ಯಂಬ್ಯುಲೆನ್ಸು ಪರ್ಚೇಸ್ ಮಾಡೋದು ಮತ್ತು ಆ್ಯಂಬ್ಯುಲೆನ್ಸನ್ನು ರನ್ ಮಾಡೋ ವಿಚಾರದಲ್ಲಿ 8,000 ಕೋಟಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದರು. ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಮಾಡಿ ಅದಕ್ಕೊಂದು ಇಂಟರ್ನ್ಯಾಷನಲ್ ಫ್ಲೇವರ್ ಕೊಟ್ಟು ಅಂಬೇಡ್ಕರ್ದು ಸೆಂಟರ್ ಮಾಡ್ತೀವಿ ಅಂತೇಳಿ 2015ರಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಿ ಫೌಂಡೇಶನ್ ಹಾಕಿದರು. ಅಂಬೇಡ್ಕರ್ರು ಮಹಾರಾಷ್ಟ್ರದವರು, ಆ ರಾಜ್ಯದವರು ಮತ್ತು ಇಡೀ ದೇಶದ ಜನ ಅಂಬೇಡ್ಕರನ್ನ ಎಲ್ಲ ಸಮುದಾಯದವರು ಬಯಸ್ತಕ್ಕಂಥವ್ರು.
ಅವಮಾನ ಮಾಡಿದ್ದೀರಿ ನೀವು ಅವರಿಗೆ, ಇನ್ನೂ ಕೂಡ ಅದನ್ನು ಸಂಪೂರ್ಣ ಮಾಡಿಲ್ಲ ಅಂತೇಳಿ ಎಲ್ಲರೂ ಕೂಡ ಮಹಾರ್ ಸಮುದಾಯದವರು ಅಷ್ಟೇ ಅಲ್ಲ, ಭಾಳ ಜನ ಅಲ್ಲಿ ನಾನು ಕೇಳಿದಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಆಮೇಲೆ ಗುಜರಾತಿಗೆ ಬಂದಂಥ ಇದು ಮಹಾರಾಷ್ಟ್ರಕ್ಕೆ ಬಂದಂಥ ಇಂಡಸ್ಟ್ರಿನ ಫಾಕ್ಸ್ಕಾಮನ್ನು ಸುಮಾರು 4.5 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟನ್ನು ಗುಜರಾತಿಗೆ ತೊಗೊಂಡೋಗಿದ್ದಾರೆ. ಅದೇ ರೀತಿ ಇನ್ನೊಂದು ಸಂಸ್ಥೆ 25,000 ಕೋಟಿ ಇನ್ವೆಸ್ಟ್ಮೆಂಟನ್ನು ಅದನ್ನು ಗುಜರಾತಿಗೆ ತೊಗೊಂಡಿದ್ದಾರೆ. ಯುವಕರೆಲ್ಲ ಏನು ನಮಗೆ ಸಿಗ್ತಕ್ಕಂಥ ಜಾಬ್ಸು ಎಲ್ಲ ಗುಜರಾತಿಗೆ ಹೊರಟೋಯ್ತಲ್ಲ ಅಂತ ಅದೊಂದು ಅಸಮಾಧಾನ ಇದೆ. ಈ ರೀತಿ ಅನೇಕ ಕಾರಣಗಳು ಇದ್ದಾವೆ. ರೈತರಿಗೆ ಯಾವುದೂ ಸಹಾಯ ಮಾಡಲಿಲ್ಲ, ಸಾಲ ಮನ್ನಾ ಒಂದೇ ಅಲ್ಲ, ಯಾವುದೇ ರೀತಿಯಲ್ಲಿ ರೈತರಿಗೆ ಕಾರ್ಯಕ್ರಮ ಕೊಡಲಿಲ್ಲ. ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಗಳಾಗಿ ವಿಪರೀತ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅಲ್ಲಿ ಎಲ್ಲ ಮಾತಾಡ್ತಾ ಇದ್ದದ್ದನ್ನು ನಾನು ಕೇಳಿದ್ದೇನೆ. ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡಿದೆ, ಆಮೇಲೆ ಸಾಮಾನ್ಯ ಜನರ ಜೊತೆನೂ ಕೂಡ ಕೆಲವು ಕಡೆ ಹೋದಾಗ ಇಂಟ್ರ್ಯಾಕ್ಟ್ ಮಾಡಿದ್ವಿ ನಾವೆಲ್ಲ. ಆ ಸಂದರ್ಭದಲ್ಲಿ ಇವೆಲ್ಲ ಮಾತುಗಳು ಬಂದಾಗ ಆ ಬೇಸಿಸ್ ಮೇಲೆ ನಾನು ಹೇಳಿದ್ದು ಮಹಾವಿಕಾಸ್ ಆಘಾಡಿ ಒಂದು ಅವಕಾಶ ಇದೆ, ಬರ್ತಾರೆ ಅಂತ ಒಂದು ಅಭಿಪ್ರಾಯಕ್ಕೆ ನಾನು ಬಂದಿದ್ದೇನೆ. ಸರ್, ಇಲ್ಲಿ ನಮ್ಮ ಸ್ಟೇಟ್ 3 ಬೈ ಎಲೆಕ್ಷನ್ಗೂ ಒಂದೊಂದು ಕೊಟ್ಟಿದ್ದಾರೆ. ಚನ್ನಪಟ್ಟಣ JDS, ಶಿಗ್ಗಾವಿ BJP, ಸಂಡೂರು ಕಾಂಗ್ರೆಸ್ ಗೆಲ್ಲುತ್ತದೆ ಎಕ್ಸಿಟ್ ಪೋಲ್ ಹೇಳ್ತಾರೆ. ಇಲ್ಲ, ನಾವು 3 ಗೆದಿಬೇಕು ಅಂತ ಇದ್ದೀವಿ. ಆ ವಾತಾವರಣ ನಮ್ಮಲ್ಲಿ ಇದೆ. ಈಗ ನನಗೆ ಯಾರೋ ಹೇಳ್ತಿದ್ರು ಶಿಗ್ಗಾವಲ್ಲಿ ಬಸವರಾಜ ಬೊಮ್ಮಾಯಿಯವರು 36,000ದಲ್ಲಿ ಗೆದ್ದಿದ್ರು, ಈಗ ಬರೀ ಒಂದು 10,000ಕ್ಕೆ ಬರ್ಬೋದು ಅಂತ. ಅಂದರೆ ಅಷ್ಟು ಕಮ್ಮಿ ಆಗಿ 26,000 ಕಮ್ಮಿ ಆಗಬೇಕಾದ್ರೆ ಅಲ್ಲಿಗೆ ನೆಗೆಟಿವ್ ಇದೆ ಅಂತ ಆಯ್ತಲ್ಲ. ಅದರಿಂದ 26,000 ಏನು ಇನ್ನೂ 10,000 ಜಾಸ್ತಿ ಇಟ್ಕೊಂಡ್ರೆ 36,000ಕ್ಕೆ ಒಳಗೆ ಬರ್ಬೋದಲ್ಲ. ಸೊ ಹಾಗಾದರೆ ಆ ಸೀಟು ಕೂಡ ಗೆದಿಬೋದು ಅಂತ. ಅದಕ್ಕೆ ನಾನು ಹೇಳಿದ್ದು 3 ಸೀಟ್ ನಾವು ಗೆದ್ದಿತೀವಿ ಅಂತ. CM ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ವಿಚಾರದಲ್ಲಿ. ಸರ್ಕಾರಿ ನೌಕರರು ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಅವ್ರದ್ದು ಮಾತ್ರ ಕಾರ್ಡ್ ರದ್ದು ಮಾಡಿ, ಬೇರೆ ಯಾವುದೂ ರದ್ದು ಮಾಡಿದ್ರು. ಯಾಕಂದರೆ ಇದು ಜನಸಾಮಾನ್ಯರಲ್ಲಿ ಎಲ್ಲರೂ ಭಾಳ ಟೀಕೆ ಗುರಿ ಆಗ್ತಾ ಇದೆ ಸರ್ಕಾರಕ್ಕೆ. ನೋಡಿ, ಇವತ್ತು ಮಾಧ್ಯಮದಲ್ಲಿ ನೀವು ಗಮನಿಸಿದಿರಿ ಅನ್ಕೊಂಡಿದ್ದೀನಿ, ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ. ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ BPL ಕಾರ್ಡ್ ಕೊಡಬೇಕಾ, ಅದು ಪ್ರಶ್ನೆ. ನೀವು ಸರ್ಕಾರಿ ನೌಕರರಿದ್ದೀರಿ, ನಿಮಗೆ BPL ಕಾರ್ಡ್ ಕೊಡಬೇಕಾ, ಇದು ಪ್ರಶ್ನೆ. ಆ ರೀತಿ ಮಾನದಂಡಗಳನ್ನು ನಾವು ಇವತ್ತು ಹೊಸದಾಗಿ ನಾವು ಮಾಡಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ, ಮೊದಲಿನಿಂದನೂ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ. ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅದನ್ನು ತೆಗೆದಿದ್ದಾರೆ. ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ BPL ಕಾರ್ಡ್ದಾರರು ನಿಜವಾಗೂ BPL ಕಾರ್ಡ್ದಾರರನ್ನು ತೆಗೆದಿದ್ರೆ ಪುನರ್ ಪರಿಶೀಲನೆ ಮಾಡಿ ಅವರಿಗೆ ಅಂಥವರಿಗೆ ಕಂಟಿನ್ಯೂ ಮಾಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನು ಮಾಡ್ತಾರೆ, ಇಲಾಖೆಯವರು ಅದು ಮಾಡ್ತಾರೆ. ಹಾಗಾಗಿ ಇವತ್ತು ನ್ಯಾಯಯುತವಾಗಿ ಯಾರಿಗೆ BPL ಸಿಗಬೇಕೋ ಆ BPL ಅನ್ನು ಕೊಡೋದ್ರಲ್ಲಿ ಸರ್ಕಾರ ಯಾವುದೇ ತಪ್ಪು ಮಾಡೋದಿಲ್ಲ.